ಎಷ್ಟು ಗ್ರೇಟ್ ಅಲ್ವಾ. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಕಮೆಂಟ್ 6 ಗಂಟೆ ಆದರೆ ನಿಮ್ಮ ವೀಡಿಯೋಸ್ ಹಾಕ್ಕೊಂಡು ಕುತ್ಕೊಂಡ್ಬರ್ತೀವಿ ಅಂತೆಲ್ಲ ಹೇಳಿದ್ರು. ಸೊ ಚಾರ್ವಿ ಮಾತಾಡೋದು ಸಿಕ್ಕಾಪಟ್ಟೆ ಇಷ್ಟ ಅಂತೆ ಅವ್ರಿಗೆ. ಸೊ ಅದಕ್ಕೆ ವಿಡಿಯೋ ಕಾಲ್ ಮಾಡಲ ಅಂತ ಮೆಸೇಜ್ ಮಾಡಿದ್ರು. ಮಾಡಿ ಅಂತಂದೆ. ಸೊ ಮಾತಾಡಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ. ಅಲ್ಲೇ ಕಾಯಿ ಗಾಯ್ಸ್, ಇದನ್ನ ಹೆಂಗೆ ಬೇಯಿಸ್ಕೊಂಡು ತಿಂದರೆ ಆದರೂ ಚೆನ್ನಾಗಿರುತ್ತೆ. ಇಲ್ಲಿ ನೀವೇ ನನ್ನ ಕಣ್ಣು ಹಿಂಗಿತ್ತಿದ್ರೆ ನೀನು ನನ್ನ ಮದುವೆ ಆಗ್ತಾ ಇದ್ದ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಸ್ವಲ್ಪ ಅಂಗಡಿಗೆ ಹೋಗಬೇಕು. ಅಂಗಡಿಗೆ ಹೋಗಿ ಬಂದು ಇವತ್ತು ಬೇಳೆ ರಸ ಮಾಡೋಣ ಅಂದ್ಕೊಂಡಿದ್ದೀನಿ ಊಟಕ್ಕೆ. ಆಲ್ರೆಡಿ ಅನ್ನ ಮಾಡಿಕ್ಬಿಟ್ಟಿದ್ದೀನಿ. ಸೊ ಬೇಳೆ ರಸ ಮಾಡಬೇಕು. ಹೋಗಿ ಬೇಳೆ ಇಸ್ಕೊಂಡು ಬರೋಣ. ಓಕೆ, ಈ ಥರ ನಾಟಕ ಹೊಡಿಯೋದ್ರೆ ಹೊಡಿತೀಯ ಚೆನ್ನಾಗಿ. ಅವಾಗೇನೋ ಬೈದು ಬಿಟ್ಟೋದೆ, ರೂಮ್ಗೆ ಹೋದೆ ಬೈದು ಬಿಟ್ಟು ಅಮ್ಮನ. ಹೋಗಿ ಹಾಲು ಬೇಳೆ ಎಲ್ಲ ಇಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಮಾಡಿಕ್ಕಿದ್ದೀನಿ. ಅನ್ನ ಮಾಡಿ ಬೇಳೆ ರಸಗೆ ಬೇಳೆ ಬೇಯಿಸ್ತಾ ಇದ್ದೀನಿ. ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಗಾಯ್ಸ್. ಅದಾದಮೇಲೆ ಒಗ್ಗರಣೆಗೆ ಇದು ಹುಣಸೆಹಣ್ಣು, ಇಷ್ಟರಲ್ಲೇ ಬೇಳೆ ರಸ ಮಾಡೋಣ ಬನ್ನಿ. ವಿಸಿಲ್ ಬರೋ ತನಕ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಸರಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಬ್ರೂ ಇದೆ ಅಂತ ಇವತ್ತು ಕಾಫಿ ಮಾಡಿಕೊಂಡು ಕಾಫಿ ಕುಡ್ಕೊಂಡೆ. ಅಷ್ಟರಲ್ಲಿ ಕುಕ್ಕರ್ ವಿಸಿಲು ಬಂದಿತ್ತು. ವಿಸಿಲ್ ತೆಗೆದ್ಬಿಟ್ಟು ಬೇಳೆ ಆ್ಯಕ್ಚುಲಿ ನಾನು ಸ್ಮ್ಯಾಶ್ ಮಾಡ್ಕೊಳ್ಳಲ್ಲ, ಬಟ್ ಟೊಮೆಟೊ ದೊಡ್ಡದಾಗಿತ್ತು, ಇನ್ನು ನಮ್ಮ ಹಸ್ಬೆಂಡ್ ತಿನ್ಬೇಕಾದ್ರೆ ಬೈತಾರೆ ಅನ್ನೋ ಕಾರಣಕ್ಕೆ ಸ್ಮ್ಯಾಶ್ ಮಾಡಿಕೊಂಡು ಸಾರಿಗೆ ಒಗ್ಗರಣೆ ಹಾಕೋಣ ಅಂತ ಒಗ್ಗರಣೆ ಹಾಕ್ಕೊಂಡೆ. ಸಾಸಿವೆ, ಕರಿಬೇವು ಸೊಪ್ಪು, ಒಣಗಿರೋ ಮೆಣಸಿನ್ಕಾಯಿ, ಹಾಗೆ ನಾನು ಮಿಕ್ಸಿ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಹುಣಸೆಹಣ್ಣು ನೀರು ಹಾಕ್ಬಿಟ್ಟು ಆದಮೇಲೆ ಬೇಳೆ ಹುಯ್ಕೊಂಡೆ. ಅಷ್ಟೇ ನಾನು ಮಾಡೋ ಸಿಂಪಲ್ ರಸ. ಹಾಗೆ ಊಟ ಮಾಡ್ಕೊಳ್ಳೋಣ ಅಂತ ಊಟಕ್ಕೆ ಬೇಳೆ ರಸ ಹಾಗೆ ತಿನ್ನೋಕ್ಕಾಗಲ್ವಲ್ಲ. ಇವತ್ತು ಗುರುವಾರ ಬೇರೆ, ಆಮ್ಲೆಟ್ ಕೂಡ ಇಲ್ಲ. ಆಮ್ಲೆಟ್ ತಿನ್ನಂಗಿದ್ರೂ ದುಡ್ಡಿದ್ದಿಲ್ಲ ಬಿಡಿ. ಅದಕ್ಕೆ ಒಂದು ಚಿಪ್ಸ್ ತಂದ್ಕೊಂಡು ಪೊಟ್ಯಾಟೊ ಚಿಪ್ಸ್ನ ಕಚ್ಕೊಂಡು ಊಟ ಮಾಡ್ಕೊಂಡ್ವಿ. ಮಾಡಿದ್ದೆಲ್ಲ ಮುಗೀತು. ಊಟ ಮಾಡಾದ್ಮೇಲೆ ಏನು ಮಾಡಬೇಕೇಳೆ, ಕೆಲಸ ಮಾಡಬೇಕು. ಸೊ ಮನೆ ಅಂತೂ ಸಿಕ್ಕಾಪಟ್ಟೆ ಗಲೀಜೈತೆ, ಹಾಗೆ ಕಿಚನ್ ಕೂಡ ಸಿಕ್ಕಾಪಟ್ಟೆ ಗಲೀಜೈತೆ. ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆ ಇವತ್ತು ದೇವರಿಗೆ ದೀಪ ಹಚ್ಚಬೇಕು. ಸೊ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ಕಿಚನಿನ ಪರಿಸ್ಥಿತಿ ನೋಡಿ, ಹೀಗಿರೋ ಕಿಚನ್ನ ಎಷ್ಟು ಕ್ಲೀನ್ ಮಾಡ್ತೀನಿ ನಾನು. ಎಷ್ಟು ಗ್ರೇಟ್ ಅಲ್ವಾ. ಸೊ ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ, ಕೆಲಸ ಮಾಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಪಾತ್ರೆ ತೊಳೆಯೋದಿಂದ ಸ್ಟಾರ್ಟ್ ಮಾಡ್ತೀನಿ ಅಲ್ವಾ. ಸರಿ ಪಾತ್ರೆ ತೊಳೆಯೋಣ ಅಂತ ಬಂದು ನೋಡಿದ್ರೆ ನೀರೇ ಬರ್ತಿದ್ದಿಲ್ಲ. ಅದಾದಮೇಲೆ ಮೋಟ್ರ್ ಹಾಕೋ ಅಂತ ಹೇಳಿದೆ. ಅವ್ರು ಹಾಕೋದು ಸ್ವಲ್ಪ ಲೇಟ್ ಆಯಿತು. ಅದಷ್ಟರಲ್ಲಿ ನೀರಿತ್ತಲ್ವ, ಅದ್ರಲ್ಲಿ ತೊಳ್ಕೊಳ್ಳೋಣ ಅಂತ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ನಮ್ಮ ಹಸ್ಬೆಂಡ್ ಬರೋ ಜರ್ಕಿನ್ಗಳೆಲ್ಲ ಆ ಚೇರ್ ಮೇಲೆ ಇಕ್ಕಿರ್ತಾರೆ. ಅದಕ್ಕೆ 3 ಜರ್ಕಿನ್ ತೊಗೊಂಡೋಗಿ ರೂಮಲ್ಲಿ ಇಕ್ಕದೆ, ಹಾಕ್ಕೊಳ್ಳೋ ಒಂದೇ ಒಂದು ಜರ್ಕಿನ್ ಮಾತ್ರ ಆ ಚೇರ್ ಮೇಲೆ ಇಕ್ಕೊಂಡು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಫ್ರಿಜ್ ಮೇಲೆ ಕೆಲಸ. ಫ್ರಿಜ್ ಮೇಲೆ ಬಂದು ಇರೋ ಸಾಮಾನೆಲ್ಲ ತೆಗೆದ್ಬಿಟ್ಟು ಧೂಳು ಒರೆಸ್ಕೊಳ್ಳೋಣ ಅಂತ ಫ್ರಿಜ್ ಮೇಲೆಲ್ಲ ಧೂಳು ಒರೆಸ್ಕೊಂಡೆ. ಫ್ರಿಜ್ ಮೇಲೆಲ್ಲ ಧೂಳು ಒರೆಸಾದ್ಮೇಲೆ ಅಲ್ಲಿರೋ ಪಾತ್ರೆನೆಲ್ಲ ಮತ್ತೆ ಅಲ್ಲೇ ಜೋಡಿಸ್ಬೇಕಲ್ಲ, ಅದಕ್ಕೆ ಮತ್ತೆ ಅಲ್ಲೇ ಜೋಡಿಸ್ಕೊಂಡ್ಬಿಟ್ಟು ಟಿವಿ ಸ್ಟ್ಯಾಂಡ್ ಹತ್ರ ಒರೆಸ್ಕೊಳ್ಳೋಣ ಅಂತ ಹೋಗಿ ಟಿವಿ ಸ್ಟ್ಯಾಂಡ್ ಹತ್ರ ಎಲ್ಲ ಒರೆಸ್ಕೊಂಡು ಹಾಗೆ ಕಸ ಗುಡ್ಸ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿ ರೂಮಿಂದ ಗುಡ್ಸ್ಕೊಂಡು ಬಂದೆ. ಚಿಕ್ಕ ಮನೆ ಇದ್ರೆ ಇದೇ ತಲೆನೋವಲ್ವಾ, ಯಾಕಂದ್ರೆ ಸಂಧಿ ಪಂದಿಯಲ್ಲೆಲ್ಲ ಕಸ ತುಂಬಿಕೊಂಡಿರುತ್ತೆ. ಅದನ್ನ ಗುಡ್ಸೋ ಒಳಗಡೆ ನನಗಂತೂ ಸಾಕಾಗೋಗುತ್ತೆ. ಪರವಾಗಿಲ್ಲ, ಚಿಕ್ಕ ಮನೆ ಇರೋದಕ್ಕೆ ಇಷ್ಟು ಕೆಲಸ, ಇನ್ನು ದೊಡ್ಡ ಮನೇಲಿದ್ರೆ ಇನ್ನೆಷ್ಟು ಕೆಲಸ ಇರುತ್ತೆ. ಇರೋ ಮನೆನೇ ಜೋಪಾನವಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ಅಂತ ಅನ್ಕೊಂಡು ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸ್ಕೊಳ್ಳೋಣ ಅಂತ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸ್ಕೊಂಡೆ. ನನ್ಗಂತೂ ನಮ್ಮ ಮನೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದ್ರೆ ಒಂದ್ ಕಾಲದಲ್ಲಿ ಈ ಮನೆ ಇಲ್ಲ ಅಂತ ಎಷ್ಟೊಂದ್ ಜನ ಎಷ್ಟೊಂದೆಲ್ಲ ಮಾತಂದಿದ್ದಾರೆ ನಮ್ಗೆ. ನೀರು ಹಾಕಿದ್ದೀನಿ ಬಿಸಿಗೆ, ಸ್ನಾನಕ್ಕೆ ನೀರು ಹಾಕಿದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಿದೆ, ಆಗೋಯ್ತು. ಸರಿ ನೋಡಿ ಗಾಯ್ಸ್, ಸೈಕಲ್ ಇಡೋಕ್ಕೆ ಜಾಗನೇ ಇಲ್ಲ ಗಾಯ್ಸ್. ಇಷ್ಟೊತ್ತು ಡ್ರಮ್ಮಲ್ಲಿ ಇಕ್ಕಿದೆ, ಡ್ರಮ್ ಮುಚ್ಚೆಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಧೂಳು ಬಿರುತ್ತಲ್ಲ ಮರದಿಂದ, ಒರೆಸೋಣ ಅಂತ ಒರೆಸ್ತಾ ಇದ್ದೆ, ಅದಕ್ಕೆ ಇಲ್ಲಿ ತಂದಿಕ್ಕಿದ್ದೀನಿ. ಜಾಗನೇ ಇಲ್ಲ ಗಾಯ್ಸ್, ಸಿಕ್ಕಾಪಟ್ಟೆ ಚಿಕ್ಕ ಮನೆ ಅಲ್ವಾ.
ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ನೀರು ಬಿಸಿ ಆದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸಿಗ್ತೀನಿ. ಓಕೆ, few moments later. ಪೂಜೆ ಮಾಡಿದ್ದಾಯಿತು. ಹಾಗೆ ಹೋಗಿ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಟೀ ಮಾಡಿಕೊಂಡು ಟೀ ಕುಡಿತಾ ಇದ್ದೀನಿ. ಹೂವು ಹಾಕ್ದಿರಾ ಪೂಜೆ ಮಾಡಿದ್ದೀನಿ. ನೀವು ಕಮೆಂಟಲ್ಲಿ ಕೇಳ್ಬೋದು ಯಾಕೆ ಹೂವು ಹಾಕ್ದಿರಾ ಪೂಜೆ ಮಾಡಿದ್ದೀರಾ ಅಂತ. ಸೊ ನಿಮ್ಗೆಲ್ಲರಿಗೂ ನಾನು ಮೊನ್ನೆ ಲಾಗಲ್ಲಿದೆ, ನಮ್ಮ ಹಸ್ಬೆಂಡ್ ಹತ್ರ ಆಟೋ ಇಲ್ಲ, ಇನ್ನೂ ಯಾವುದೂ ಸಿಕ್ಕಿಲ್ಲ ಬಾಡಿಗೆ ಆಟೋ ಅಂತ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಹತ್ರ ಸದ್ಯಕ್ಕೆ ಇವಾಗ ಕಾಸಿಲ್ಲ, ಅದಕ್ಕೆ ಇರೋದ್ರಲ್ಲೇ ದೀಪ ಹಚ್ಬಿಟ್ಟು ಪೂಜೆ ಮಾಡಿಕೊಂಡೆ. ಪರವಾಗಿಲ್ಲ, ದೇವ್ರು ಎಲ್ಲ ನೋಡ್ತಾರಂತೆ, ನಮ್ಮ ಕಷ್ಟನ ನೋಡಲ್ವಾ. ಸೊ ಅದಕ್ಕೆ ಹಾಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಸೋಮವಾರನೂ ದೀಪ ಹಚ್ಚಿದ್ದಿಲ್ಲ, ವರ್ಷದಲ್ಲಿ 2 ಸತಿ ಪೂಜೆ ಮಾಡಿ ಅಭ್ಯಾಸ ಆಗ್ಬಿಟ್ಟೈತೆ ಗಾಯ್ಸ್. ಸೊ ಸೋಮವಾರ ಮಾಡಿಲ್ಲ ಅಂತಲೇ ಒಂಥರ ಏನೋ ನೆಗೆಟಿವ್ ಆಗಿ ಅನ್ನಿಸ್ತಾ ಇತ್ತು. ಅದಕ್ಕೆ ಪರವಾಗಿಲ್ಲ, ಇವತ್ತು ಹಾಗೆ ದೀಪ ಹಚ್ಚೋಣ ಅಂತ ಹಾಗೆ ದೀಪ ಹಚ್ಚಿ ದೇವರಿಗೆ ಕೈ ಮುಕ್ಕೊಂಡೆ. ಸೊ ಗೈಸ್, ಬರೋ ವಾರದ ಒಳಗಡೆ ಆಟೋ ಸಿಕ್ಕಿದ್ರೆ ಬರೋ ವಾರ ಮಾಡೋ ಟೈಮಲ್ಲಿ ಹೂವು ಎಲ್ಲ ಹಾಕಿ ಮಾಡ್ತೀನಿ. ಸೊ ನೋಡೋಣ, ನಮ್ಮ ಹಸ್ಬೆಂಡು ಟ್ರೈ ಮಾಡ್ತಾವ್ರೆ ಇವ್ರ ಹತ್ರ ಕೇಳಿ, ಬಟ್ ಇನ್ನೂ ಎಲ್ಲೂ ಸಿಕ್ಕಿಲ್ಲ. ಸೊ ಸಿಕ್ಕಿದ್ರೆ ಅವ್ರು ಡ್ಯೂಟಿಗೆ ಹೋದರೆ ನನಗೆ ಅಷ್ಟು ಕಷ್ಟ ಆಗಲ್ಲ. ಸೊ ಅದಕ್ಕೆ ಗೈಸ್ ಹೂವು ಹಾಕಿಲ್ಲ. ಸೊ ಇದನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ, ಕಮೆಂಟ್ ನೋಡಿ ರಿಪ್ಲೈ ಮಾಡ್ತಿಲ್ಲ ಅಂತ. ನಾನು ನಿಮ್ಗೆ ಹೇಳಿದ್ದೀನಲ್ಲ, ನಿಮ್ಗೇನೇ ಕ್ವಶನ್ ಇದ್ದರೂ ಕೇಳಿ, ನಾನು ವ್ಲಾಗ್ ಮುಖಾಂತರ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ, ಅದೇನು ವ್ಲಾಗ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ನಾನು ಸುಮ್ಮನಿದ್ದೀನಿ. ಕಮೆಂಟ್ಸ್ ಎಲ್ಲ ನಾನು ನೋಡಿ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಪ್ಲೀಸ್ ಯಾರು ಬೇಜಾರಂತೂ ಮಾಡ್ಕೋಬೇಡಿ ನನಗೆ ಕಮೆಂಟ್ ಮಾಡಿದವರು. ಪ್ಲೀಸ್ ಗಾಯ್ಸ್, ನಾನು ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿದೆ. ಸೊ ಆದಷ್ಟು ಬೇಗ ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ವೀಡಿಯೋಸ್ ಬರುತ್ತೆ. ಸೊ ಅಲ್ಲಿ ತನಕ ಕಾಯ್ತಾ ಇರಿ. ಹಾಗೆ ಮಾಡಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್ ಪ್ಲೀಸ್, ನೀವು ಮಾತ್ರ ಅಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್, ನಿಮ್ಮ ಕೈಯಲ್ಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಬೇಗ 1K ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಬಿಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಸಿ, ನಿಮ್ಗೆ ಗೊತ್ತಿರೋರ ಹತ್ರ, ನಿಮ್ಮ ಫ್ರೆಂಡ್ಸ್ ಹತ್ರ, ನಿಮ್ಮ ರಿಲೇಟಿವ್ಸ್ ಹತ್ರ. ಓಕೆನಾ? ಸೊ ಇವಾಗ ಟೀ ಕುಡಿಯೋಣ ಬನ್ನಿ. ಏನಂದರೆ ಇವಾಗ ಜಸ್ಟ್ ಒಬ್ರು ಇನ್ಸ್ಟಾಲಿ ವಿಡಿಯೋ ಕಾಲ್ ಮಾಡಿದರು. ಸೊ ಚಾರ್ವಿ ಮಾತಾಡೋದು ಸಿಕ್ಕಾಪಟ್ಟೆ ಇಷ್ಟ, 6 ಗಂಟೆ ಆದರೆ ನಿಮ್ಮ ವೀಡಿಯೋಸ್ ಹಾಕ್ಕೊಂಡು ಕೂತ್ಕೊಂಡ್ಬರ್ತೀವಿ ಅಂತೆಲ್ಲ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೋ ಒಬ್ಬರಾದರೂ ನನ್ನ ಇಷ್ಟಪಡೋರು, ನನ್ನ ಪ್ರೀತಿ ಮಾಡೋರು ಇದ್ದಾರಲ್ವಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿಗೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಅವ್ರ ಜೊತೆ ಮಾತಾಡಿ. ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು. ಸೊ ಅದಕ್ಕೆ ಶೇರ್ ಮಾಡಿದೆ. ಸೊ ಈ ವಿಡಿಯೋ ನೀವೇನಾದರೂ ನೋಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಪಿನ್ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು. ನಮ್ಮ ಥ್ಯಾಂಕ್ಸ್ ಎಲ್ಲೋ ಲವ್ ಯು ತೋರಿಸು. ಸೊ ಚಾರ್ವಿ ಮಾತಾಡೋದು ಸಿಕ್ಕಾಪಟ್ಟೆ ಇಷ್ಟ ಅಂತೆ ಅವ್ರಿಗೆ. ಸೊ ಅದಕ್ಕೆ ವಿಡಿಯೋ ಕಾಲ್ ಮಾಡಲ ಅಂತ ಮೆಸೇಜ್ ಮಾಡಿದರು, ಮಾಡಿ ಅಂತಂದೆ. ಸೊ ಮಾತಾಡಿದ್ರು, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿ ನನ್ನ ಮೇಲ್ಗಿಂತ ನನ್ನ ಮಗಳ ಮೇಲೆ ಸಿಕ್ಕಾವತ್ತೆ ಪ್ರೀತಿ ಇಕ್ಕಿದ್ದೀರಾ ಅಂತ ಅರ್ಥ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಚಾರ್ವಿ ಒಂದು ರೌಂಡ್ ಮಲಗಿದ್ಲು. ಇವಾಗ ನಾವು ಕಾರ್ನ್ ಬೇಯಿಸೋಣ. ಈ ಕಾರ್ನ್ ಬಿಡ್ಸಾದ್ಮೇಲೆ ನೀವು ನೋಡಿದ್ರೆ ನನ್ನ ಗಂಡನ ಮುಖದ ಮೇಲೆನೇ ಉಗಿತೀರಾ. ಈ ಕಾರ್ನು 30 ರೂಪಾಯಿ ಅಂತೆ ಗಾಯ್ಸ್. 25 ರೂಪಾಯಿಗೆ ಅವರೇ ಬಿಡಿಸಿ ಟ್ರಾನ್ಸ್ಪರೆಂಟ್ ಕವರಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ. ಅಂಥದ್ದು ಇಸ್ಕೊಬರ್ದಿರಾ ಜೋಲ ಮಾಡ್ತಾನೆ ನೋಡಿ. ಅವನ ಹತ್ರ ಹೋಗ್ಬಿಟ್ಟು 30 ರೂಪಾಯಿ ಕೊಟ್ಟಿಸ್ಕೊಬಂದವನೆ. ಎಂಥ ಬುದ್ಧಿವಂತ ನೋಡಿ ನನ್ನ ಗಂಡ. ತೋರಿಸ್ತೀನಿ ಬನ್ನಿ ಹೆಂಗಿದೆ, ಸ್ವಲ್ಪ ಹಂಗೆ ಇದೆ. ಹಿಂಗೆ ಎಲೆ ಕಾಯಿ ಗಾಯ್ಸ್, ಇದನ್ನ ಹೆಂಗೆ ಬೇಯಿಸ್ಕೊಂಡು ತಿಂದ್ರೆ ಆದರೂ ಚೆನ್ನಾಗಿರುತ್ತಾ? ಇಲ್ಲಿ ನೀವೇ ಹೇಳಿ. ಏನು ಇಸ್ಕೊಳಕ್ ಬರಲ್ಲ ಗಾಯ್ಸ್ ಅವನಿಗೆ, ಆದ್ರೂ ಹೋಯ್ತಾನೆ ಇಸ್ಕೊಳಕ್ಕೆ. ದುಡ್ಡು ಕೊಟ್ಟಿದ್ರೆ 25 ರೂಪಾಯಿ ನಾನು ಇಸ್ಕೊ ಬರ್ತಿದ್ನಾ? ಇಲ್ಲಿ ನೋಡಿ, ಮೋಸಕ್ಕೂ ಅಲ್ವಾ ಗಾಯ್ಸ್ ಇದು 30 ರೂಪಾಯಿ. ನೋಡಿ ಎಲೆ ಕಾಯಿ, ಇನ್ನು ಹಂಗೆ ತಿನ್ಬಿಡ್ಬೋದು ಇದನ್ನ ಬೇಯಿಸ್ದಿರ. ಏನ್ರಲ್ಲಿ ಹೊಡಿದ್ಲಿ ನನ್ನ ಗಂಡನ ನಾನು. ಹಿಂಗೆ ದುಡಿಯೋ ಕಾಸೆಲ್ಲ ಹಿಂಗೆ ನೋಡಿ, ಇಲ್ಲೆಲ್ಲ ಏನೋ ಆಗೈತೆ. ಇದನ್ನ ಬೇಯಿಸ್ಕೊಂಡು ತಿಂದ್ರೂ ಬರಲ್ಲ ಗಾಯ್ಸ್ ಕ್ಲೀನಾಗಿ.
ನೋಡೋಣ ಬನ್ನಿ, ಬೇಯಿಸ್ಬಿಟ್ಟು ನೋಡ್ತೀನಿ. ಚೆನ್ನಾಗಿದ್ರೆ ತಿಂತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಚೆನ್ನಾಗಿಲ್ಲ ಬರಲ್ಲ ಅಂದರೆ ಬಿಸಾಕ್ಲೇಬೇಕು. ಹೋಗ್ಬಿಟ್ಟು ಇಂಥ ಎಲೆ ಕಾಯಿ ತರ್ತಾರ ಗೈಸ್ ಯಾರಾದರೂ. 2 ದಿವಸದಿಂದ ಬೈತಿದ್ದೀನಿ ಇದಕ್ಕೆ ಅವನ್ನ. ತಲೆ ಕೆಟ್ಟೋಗಿರೋದು ನಾನು ಇದ್ದೀನಿ ಗೈಸ್. ಅನ್ನಕ್ಕಿಡೋಣ ಅಂತ ರಸಮ್ ಐತಿಲ್ಲ, ರಸ ಐತೆ, ಅದಕ್ಕೆ ಅನ್ನ ಮಾಡ್ತೀನಿ ಅಂತಂದೆ. ನಮ್ಮ ಹಸ್ಬೆಂಡ್ ಸರಿ ಮಾಡು ಅಂದರು. ಸೊ ಅನ್ನಕ್ಕಿಟ್ಟು ಬಿಡೋಣ. ಕಾರ್ನ್ ಬೇಯ್ದಾದ್ಮೇಲೆ ಕಾರ್ನ್ ತಿನ್ನೋಣ. ಓಕೆ. ಸೊ ಗೈಸ್ ಅನ್ನಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಜೋಳ ಬೇಯಿಸ್ತಾ ಇದ್ದೀನಿ. ಇದು ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ನೋಡಿ ಈ ಥರ ಬಂದೈತೆ. ತಿಂದು ನೋಡೋಣ ಚೆನ್ನಾಗಿದೆಯಲ್ವ. ಚೆನ್ನಾಗಿರಲ್ಲ ಗೈಸ್, ನಂಗೆ ಗೊತ್ತು. ಯಾಕಂದರೆ ನಂಗೆ ಕಾರ್ನ್ ಸಿಕ್ಕಾಪಟ್ಟೆ ಇಷ್ಟ. ನಾನು ತಿಂದಿದ್ದೀನಿ ಬೇಯಿಸ್ಕೊಂಡು. ಚೆನ್ನಾಗಿಲ್ಲ ಗೈಸ್, ಟೇಸ್ಟೇ ಇಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, 30 ರೂಪಾಯಿ ವೇಸ್ಟ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ತಿನ್ನಬೇಕು ಅಷ್ಟೇ. ಚೆನ್ನಾಗೇ ಇಲ್ಲ ಗೈಸ್. ನಿನ್ನಿಂದಾನೇ ನಿಮ್ಮಪ್ಪ ಇಸ್ಕೊಂಡಿದ್ದು. ಬೇಡ ಅಂತ ಹೇಳದಂತೆ ಗೈಸ್ ನನ್ನ ಗಂಡ. ಅಪ್ಪ ನನಗೆ ಬೇಕೇ ಬೇಕು ಅಂತ ಇಸ್ಕೊಂಬಂದ್ಲಂತೆ. ನನ್ನ ಜೊತೆ ಬಂದರೆ ಹಠ ಮಾಡಲ್ಲ. ಅವ್ರ ಅಪ್ಪನ ಜೊತೆ ಗೊತ್ತಲ್ವ ಅವಳು ಬಿಲ್ಡಪ್ಪು. ಅವ್ರ ಅಪ್ಪನೂ ಅದಕ್ಕೆ ಮೇಲಿದ್ದಾನೆ ಬಿಲ್ಡಪ್. ನನ್ನ ಮಗ ಹಂಗೆ ಇಸ್ಕೊಂಡು ಇದನ್ನ ಬೆಂಕಿಯಲ್ಲಿ ಸುಟ್ಬಿಟ್ಟು ಕೊಡ್ತಾರೆ ನೋಡಿ, ಅದಕ್ಕೆ ಮಾತ್ರನೇ ಚೆನ್ನಾಗಿರೋದು. ಬೇಯಿಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿ ಬಲ್ತಿರ್ಬೇಕು, ಆವಾಗ ಚೆನ್ನಾಗಿರೋದು. ನಮ್ಮ ಮನೇಲಿ ಇರೋದು ದಡ್ಡ ಇದ್ದ ನೋಡಿ, ಆ ಯಪ್ಪ ಇಸ್ಕೊಬಂದಿರೋದು ಈ ಥರ. ಮಗಳು ಆ ಯಪ್ಪ. ಬಿಡಿ, ಏನೋ ಮಾಡ್ಕೊಳ್ಳೋಣ. ನಾನು ಇದು ನಾನು ಏನು ಮಾಡೋಕ್ಕಾಗುತ್ತೆ. ಏದು ಆ ಥರ ಬಿಚ್ಚಿ ಇಲ್ಲಿ ನೋಡಿ, ಬಿಚ್ಚೋಕೆ ಆಗ್ತಿಲ್ಲ. ಅದು ಆದರೂ ಬಿಚ್ಚಿ ಇಕ್ತಾವಳೆ. ಬಿಚ್ಚಮ್ಮ. ನನ್ಗೇನು ಗೊತ್ತು. ಓಹೋ, ನಿಮ್ಮ ಅಪ್ಪ ಇಸ್ಕೊಟ್ಟ. ಗೋಲ್ಡ್ ಇಸ್ಕೊಟ್ಟಂಗೆ ಆಡ್ತಾವನೆ ಕಾನ್ಗೆ. ಓ ಸೂಪರ್ ಆಗಿ ಕಿತ್ತಿದ್ಯಮ್ಮ. ಕಿತ್ತಮ್ಮ. ಡಿಪ್ರೆಷನ್. ನೋಡಿ ಗೈಸ್ ಏನೇನು ಮಾತಾಡ್ತಾಳೆ ನೋಡಿ. ಬ್ಯಾಡ್ ಕಮೆಂಟ್. ಡಿಪ್ರೆಷನ್. ಆಯಿತು, ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಅವ್ರು ಬಂದಮೇಲೆ ನಾನು ಊಟ ಮಾಡ್ಕೊತೀನಿ. ಸೊ ಅಲ್ಲಿ ತನಕ ಪಾಪುನ ಕಾಯಿಸೋದು ಬೇಡ ಅಂತ ಪಾಪು ಊಟ ಮಾಡಿಸ್ಬಿಡ್ತಾ ಇದ್ದೀನಿ. ಸೊ ಚಾರ್ವಿ ಊಟ ರೆಡಿ. ಸೂಪರ್ ಇದೆಯಾ? ತಿನ್ನಮ್ಮ. ನಾನು ಮಾಡಿದ್ನಾ? ಯಾವಾಗ? ಓಡಿಸ್ಬಿಡಮ್ಮ. ಏಯ್ ಸೂಪರ್. ಚಾರ್ವಿ ಸೈಕಲ್ ಓಡಿಸೋದೆಲ್ಲ ಕಲಿತಾವಳೆ. ಗುಡ್ ಗರ್ಲ್ ಆಗಿದ್ದಾಳೆ ಚಾರ್ವಿ. ನೆಕ್ಸ್ಟ್ ಸ್ಕೂಲ್ಗೆಲ್ಲ ಹೋಯ್ತಾಳೆ ತಾನೇಮ್ಮ? ಸೈಕಲಲ್ಲಿ ಸ್ಕೂಲ್ಗೆ ಹೋಯ್ತೀಯಾ? ಅಯ್ಯೋ. ನೀನು ತರ್ತಿದ್ದು ಫೆಮ್, ನಾನು ಇವಾಗ ತಿನ್ನ ಫೆಮ್.
ಚಿಕ್ಕು ಮನೇಲಿ ಹೆಂಗೆ ಆಟ ಆಡ್ತಾಳೆ ನೋಡಿ ಸೈಕಲಲ್ಲಿ. ಓಕೆ ಫ್ಯಾಮ್ ಬಾಯ್. ನಾವು ವಾಟಿನ ಬಾಯ್. 2,000 years later. ನಮ್ಮ ಹಸ್ಬೆಂಡ್ ಬಂದಮೇಲೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಊಟ ಮಾಡ್ಕೊಳ್ಳೋಣ ಅಂತ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಊಟ ಮಾಡ್ಕೊಂಡ್ವಿ. ನಾನು ನಮ್ಮ ಹಸ್ಬೆಂಡ್ ಊಟ ಮಾಡಬೇಕಾದ್ರೆ ಸ್ಯಾಮ್ ಬ್ರೋ ವೀಡಿಯೋಸ್ ನೋಡಿಲ್ಲ ಅಂದರೆ ಊಟ ಮಾಡ್ದಂಗೆ ಫೀಲ್ ಆಗಲ್ಲ. ಅದಕ್ಕೆ ನಾವು ಯಾವಾಗಲೂ ಸ್ಯಾಮ್ ಬ್ರೋ ವೀಡಿಯೋಸ್ ನೋಡಿಕೊಂಡು ಊಟ ಮಾಡೋದು. ನನ್ನ ಕಣ್ಣು ಹಿಂಗಿತ್ತಿದ್ರೆ ನೀನು ನನ್ನ ಮದುವೆ ಆಗ್ತಾ ಇದ್ದ. ಹಾಂ ಹಾಗೆ ಒಂದು ದೆವ್ವ ಲಾಗು ಹಾಕಿದ್ರು, ಅದನ್ನ ನೋಡ್ಬಿಡೋಣ ಅಂತ ಹಾಗೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ದೆವ್ವ ವಿಡಿಯೋ ನೋಡ್ಕೊಂಡಿದ್ವಿ. ಸೊ ಗಾಯ್ಸ್, ಇದಾಯ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಇರಲ್ಲ ವಿಡಿಯೋ ನೋಡಿದಿರ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋಲ್ಲಿ ಸಿಗೋಣ. ಹಾಂ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು, Bye guys. ಬಾಯ್ ಗಾಯ್ಸ್. Bye guys.